ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಈಗ ಶ್ರೀಮದ್ ಭಾಗವತದ ಶುಕಮುನಿಯ ಉಪದೇಶಗಳು. ಶುಕಮುನಿಯು ಪರೀಕ್ಷಿತ್ ರಾಜನನ್ನು ಕುರಿತು, ಮಹಾರಾಜ, ಸಾವು ಹತ್ತಿರವಾದಾಗ ಮಾಡಬೇಕಾದ ಮೊದಲ ಕೆಲಸವೆಂದರೆ ಮೃತ್ಯುವಿಗೆ ಸ್ವಲ್ಪವೂ ಹೆದರದೆ ನಿರ್ಭಯವಾಗಿದ್ದು ತಾರಾ ಪುತ್ರಾದಿಗಳಲ್ಲಿನ ಮೋಹಬಂಧನವನ್ನು ವೈರಾಗ್ಯವೆಂಬ ಕತ್ತಿಯಿಂದ ಕತ್ತರಿಸಿ ಹಾಕುವುದು. ಈ ಮೋಹಬಂಧನ ಮತ್ತೆ ಬಂದು ತೊಡರಿಕೊಳ್ಳದಂತೆ ಮನೆ ಮಠಗಳನ್ನು ತೊರೆದು ಹೊರಟು ಹೋಗುವುದು. ಇದನ್ನು ಸನ್ಯಾಸವೆಂದು ಕರೆಯುತ್ತಾರೆ. ಹೀಗೆ ಸನ್ಯಾಸಿಯಾಗಿ ಹೊರಟವನು ಪುಣ್ಯಕ್ಷೇತ್ರಗಳಲ್ಲಿ ಮಿಂದು ವಿವಿಕ್ತವಾದ ಒಂದು ಸ್ಥಳದಲ್ಲಿ ದರ್ಭೆಯಿಂದ ಮಾಡಿದ ಆಸನದ ಮೇಲೆ ಕುಳಿತು ಪವಿತ್ರವಾದ ಓಂಕಾರವನ್ನು ಮನನ ಮಾಡಬೇಕು. ಪ್ರಾಣಾಯಾಮದಿಂದ ಪ್ರಾಣಾಯಾಮವನ್ನು ನಿಗ್ರಹಿಸಿ ಮನಸ್ಸನ್ನು ಬ್ರಹ್ಮ ಬೀಜಾಕ್ಷರವಾದ ಓಂಕಾರದಲ್ಲಿ ನೆಲೆಸಿಕೊಳ್ಳಬೇಕು. ಅಯ್ಯ, ಈ ದೇಹವೆಂಬ ರಥಕ್ಕೆ ಇಂದ್ರಿಯಗಳು ಕುದುರೆಗಳಿದ್ದಂತೆ, ಬುದ್ಧಿಯೇ ಅವುಗಳ ಸಾರಥಿ, ಮನಸ್ಸೇ ಹಗ್ಗ. ಇಂದ್ರಿಯ ರೂಪದ ಕುದುರೆಗಳು ವಿಶೇಷಪದ ಬೀದಿಯಲ್ಲಿ ಮನಬಂದಂತೆ ಓಡದಿರೋ ಹಾಗೆ ತಡೆಯಬೇಕಾಗುವುದು ರಥಿಕನಾಗಿ ಕುಳಿತಿರುವ ಜೀವಾತ್ಮನ ಕಾರ್ಯ. ಪೂರ್ವ ಕರ್ಮದ ಬಲದಿಂದ ತಡೆ ಹಿಡಿದು ಭಗವಂತನ ಧ್ಯಾನದಲ್ಲಿ ನಿಲ್ಲಿಸಬೇಕು. ಇದನ್ನು ಧಾರಣೆ ಎಂದು ಕರೆಯುವರು. ಇದು ಕಷ್ಟ ಸಾಧ್ಯವಾದುದು. ಮನಸ್ಸು ಬಹು ಚಂಚಲವಾದುದು. ರಜಗುಣಕ್ಕೆ ಸಿಕ್ಕಿ ಓಡುತ್ತದೆ, ತಮೋಗುಣಕ್ಕೆ ಸಿಕ್ಕಿ ಮಂಕಾಗುತ್ತದೆ. ಆದ್ದರಿಂದ ಮತ್ತೆ ಮತ್ತೆ ಅದನ್ನು ಹಿಡಿದು ಭಗವಂತನ ವಿರಾಟ್ ರೂಪದಲ್ಲಿ ನಿಲ್ಲಿಸಬೇಕು. ಹೀಗೆ ಮಾಡಿದ ಯೋಗಿಗೆ ಭಕ್ತಿಯೋಗ ಕರಗತವಾಗುತ್ತದೆ. ರಾಜರೇ, ಕೇಳಿ, ಧಾರಣೆಗೆ ಆಧಾರವಾದ ವಿರಾಟ್ ರೂಪ ಸ್ವರೂಪವನ್ನು ಕುರಿತು ಹೇಳುತ್ತೇನೆ, ಕೇಳು. ಭೂಮಿ, ನೀರು, ತೇಜಸ್ಸು, ವಾಯು, ಆಕಾಶ, ಅಹಂಕಾರ, ಮಹತ್ತತ್ವ ಎಂಬ 7 ಆವರಣಗಳೇ ಆ ವಿರಾಟ್ ಪುರುಷನ ದೇಹ. ಪಾತಾಳವೇ ಅವನ ಅಂಗಾಲು, ಸತ್ಯಲೋಕವೇ ಶಿವನ ಶಿರಸ್ಸು, ಇಂದ್ರಾದಿ ದೇವತೆಗಳು ಆತನ ಬಾಹುಗಳು, ದಿಕ್ಕುಗಳೇ ಕಿವಿಗಳು, ಅಶ್ವಿನಿ ದೇವತೆಗಳು ಆತನ ನಾಸಿಕಪುಟ, ಅಗ್ನಿಹೋತ್ರ ಆತನ ಬಾಯಿ, ನಕ್ಷತ್ರಲೋಕ ಕಣ್ಣುಗಳು, ಹಗಲಿರುಳುಗಳು ರೆಪ್ಪೆಗಳು, ಬ್ರಹ್ಮ ಪದವಿ ಆತನ ಭ್ರೂಭಂಗಿ, ಯಮನೇ ಕೋರೆಹಲ್ಲು, ಮಾಯೆ ಮಂದಹಾಸ, ಪ್ರಪಂಚದ ಸೃಷ್ಟಿ ಕಡೆಗನ್ನ ದೃಷ್ಟಿ, ಸಮುದ್ರ ಆತನ ಜಠರ, ಬೆಟ್ಟಗಳು ಎಲುಬು, ನದಿಗಳು ನಾಡಿಗಳು, ಮರಗಳು ಮೈ ಕೂದಲು, ಕಾಲವೇ ನಡುಗೆ, ಮೋಡಗಳೇ ತಲೆಗೂದಲು, ಸಂಧ್ಯಗಳೇ ವಸ್ತ್ರಗಳು, ಪ್ರಕೃತಿಯೇ ಹೃದಯ, ಚಂದ್ರನೇ ಮನಸ್ಸು, ರುದ್ರನೇ ಅಹಂಕಾರ, ಮಂತ್ರಗಳೇ ಬುದ್ಧಿ, ಮಾನವ ಜಾತಿಯೇ ಮನೆ, ಹಕ್ಕಿಗಳೇ ಕಲನೈಪುಣ್ಯ, ಗಂಧರ್ವಾದಿಗಳೇ ಕಂಠಧ್ವನಿ. ಅಯ್ಯ, ಆ ಮಹಾತ್ಮನಿಗೆ ಬ್ರಾಹ್ಮಣರೇ ಮುಖ, ಕ್ಷತ್ರಿಯರೇ ಭುಜ, ವೈಶ್ಯರೇ ತೊಡೆ, ಶೂದ್ರರೇ ಪಾದಗಳು. ಇಂತಹ ರೂಪದಲ್ಲಿ ಮನಸ್ಸನ್ನು ನಿಲ್ಲಿಸಿದ ಮೇಲೆ ಎಲ್ಲವೂ ಆತನಿಗಾಗಿ ಕಾಣುವುದೇ ಹೊರತು ಆತನಿಂದ ಭಿನ್ನವಾದ ಯಾವುದೂ ಕಂಡುಬರುವುದಿಲ್ಲ. ಆದ್ದರಿಂದ ಸರ್ವಾತ್ಮಕನಾದ ಆ ಭಗವಂತನನ್ನು ಕುರಿತು ಧ್ಯಾನ ಮಾಡಬೇಕೆ ಹೊರತು ಸಂಸಾರಕ್ಕೆ ಕಾರಣವಾಗುವ ಇತರ ವಸ್ತುವಾದುದನ್ನು ಭಜಿಸಬಾರದು. ಧಾರಣಾ ಯೋಗದ ಮಹಿತ್ಮೆ ಮಹತ್ತರವಾದುದು. ಬ್ರಹ್ಮದೇವನು ಧಾರಣೆಯಿಂದ ಮಹಾವಿಷ್ಣುವನ್ನು ಮೆಚ್ಚಿಸಿ ಪ್ರಳಯದಲ್ಲಿ ತನಗೆ ಮರೆತು ಹೋಗಿದ್ದ ಸೃಷ್ಟಿ ರಹಸ್ಯವನ್ನು ಮತ್ತೆ ಪಡೆದನು. ಸಾಮಾನ್ಯವಾಗಿ ಜನರು ವೇದವಿಹಿತವಾದ ಕರ್ಮಗಳನ್ನು ಆಚರಿಸಿ ಸ್ವರ್ಗಾದಿ ಸುಖಗಳನ್ನು ಪಡೆಯುವುದರಲ್ಲಿ ಆಸಕ್ತರಾಗಿರುವರು. ಮೋಕ್ಷಕ್ಕಾಗಿ ಪ್ರಯತ್ನಿಸುವವರೇ ವಿರಳ. ಇದಕ್ಕಾಗಿ ವೇದವನ್ನು ನಿಂದಿಸಬೇಕಾಗಿಲ್ಲ. ವೇದದಲ್ಲಿ ಸತ್, ರಜಸ್, ತಮೋಗುಣವುಳ್ಳ 3 ಬಗೆಯ ಜನರಿಗೂ ಅವರವರ ಗುಣಕ್ಕೆ ಅನುಸಾರವಾದ ಮಾರ್ಗವನ್ನು ಬೋಧಿಸಿದೆ. ಹಾಗೆ ಮಾಡದಿದ್ದರೆ ರಜಸ್ ತಮೋ ಗುಣವುಳ್ಳವರು ಮೋಕ್ಷವನ್ನು ಅಪೇಕ್ಷಿಸುವುದರಲ್ಲವಾದ್ದರಿಂದ ಸ್ವರ್ಗಾದಿಗಳಿಗೂ ದಾರಿ ತೋರದಿದ್ದರೆ ಕಾಮಪರಾಯಣರಾಗಿ ಕೆಟ್ಟು ಹೋಗುವರು. ಆದ್ದರಿಂದ ಸ್ವರ್ಗಾದಿಗಳಿಗೂ ದಾರಿ ತೋರದಿದ್ದರೆ ಸ್ವರ್ಗಾದಿ ಸುಖಗಳನ್ನು ಬಯಸದೆ ಮೋಕ್ಷ ಸಾಧನೆಗಾಗಿಯೇ ಪ್ರಯತ್ನಿಸಬೇಕು. ನಿಜ, ಕರ್ಮಫಲಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿದರೆ ಜೀವಧಾರಣೆಯೇ ಕಷ್ಟವಾಗುತ್ತದೆ. ಆದ್ದರಿಂದ ದೇಹಧಾರಣೆಗೆ ಅಗತ್ಯವಾದಷ್ಟು ಮಾತ್ರ ಭೋಗ ವಸ್ತುಗಳನ್ನು ಪಡೆಯಬಹುದಾದರೂ ಅದರಲ್ಲಿ ಆಸಕ್ತಿ ಸಲ್ಲದು. ಮಲಗುವುದಕ್ಕೆ ವಿಶಾಲವಾದ ಈ ಭೂಮಿ ಇರುವಾಗ ಹಾಸಿಗೆಯನ್ನು ಹುಡುಕಿಕೊಂಡು ಅಲಿಯುವುದೇಕೆ? ಮೃದುವಾದ ತೋಳುಗಳಿರುವಾಗ ದಿಂಬುಗಳನ್ನು ಹುಡುಕುವುದೇ? ಕೈ ಬೊಗಸಿರುವುದು ಆಗ ಪಾತ್ರೆಗಳನ್ನು ಸಂಗ್ರಹಿಸುವುದೇಕೆ? ದಿಕ್ಕುಗಳೇ ಇರುವಾಗ ಬಟ್ಟೆ ಪೀತಾಂಬರಗಳೇಕೆ? ಅಗತ್ಯ ಆದರೆ ದಾರಿಯಲ್ಲಿ ಬಿದ್ದಿರುವ ಹರಕು ಬಟ್ಟೆಯನ್ನು ಕೌಪೀನವಾಗಿ ಧರಿಸಿದರಾಯಿತು. ಮರಗಳೆಲ್ಲವೂ ಪರರಿಗಾಗಿಯೇ ಬಿಟ್ಟಿರುವ ಫಲಗಳನ್ನು ತಿಂದರೆ ನಿಮ್ಮ ಹೊಟ್ಟೆ ತುಂಬುವುದಿಲ್ಲವೇ? ಪವಿತ್ರವಾದ ನದಿಗಳ ನೀರನ್ನು ಕುಡಿದರೆ ತೃಪ್ತಿಯಾಗುವುದಿಲ್ಲವೇ?
ನಿರಾತಂಕವಾಗಿರುವ ಗವಿಗಳು ವಾಸಕ್ಕೆ ಸಾಲವೇ? ಇವೆಲ್ಲವೂ ಒಂದು ಪಕ್ಷ ದುರ್ಲಭವಾದರೂ ಶರಣಾಗತ ರಕ್ಷಕನಾದ ಭಗವಂತನು ಕಾಪಾಡಲಾರನೆ. ಆದ್ದರಿಂದ ಜೀವನಾಧಾರಕ್ಕೆ ಅಗತ್ಯವಾದ ವಸ್ತುಗಳಿಗಾಗಿ ಮಾನವ ಹಂಬಲಿಸಬೇಕಾದುದಿಲ್ಲ. ಇವುಗಳಲ್ಲಿ ವಿರಕ್ತನಾಗಿ ಪರಮಾತ್ಮನನ್ನು ಧ್ಯಾನ ಮಾಡುತ್ತಾ ಹೋದರೆ ಸಂಸಾರಕ್ಕೆ ಕಾರಣವಾದ ಅವಿದ್ಯೆ ನಾಶವಾಗುತ್ತದೆ, ನಿರತಿಶಯನವಾದ ಆನಂದ ಲಭಿಸುತ್ತದೆ. ಅಯ್ಯ ಮಹಾರಾಜ, ಮೂಢನಾದ ಜನ ಭಗವಂತನನ್ನು ಬಿಟ್ಟು ಬೇರೆ ವಸ್ತುಗಳಿಗಾಗಿ ಬಾಯಿಬಿಟ್ಟು ಸಂಸಾರದ ಸುಳಿಗೆ ಸಿಕ್ಕಿ ಸಂಕಟ ಪಡುತ್ತಾರೆ. ಇದನ್ನು ಕಣ್ಣಾರೆ ಕಂಡರೂ ಅದಕ್ಕಾಗಿಯೇ ಪ್ರಯತ್ನಿಸುವವನು ಪಶುಪ್ರಾಯನೇ ಸರಿ. ಜ್ಞಾನಿಯಾದವನು ಮತ್ತೊಂದಕ್ಕೆ ಆಶೆ ಪಡದೆ ತನ್ನ ಹೃದಯಾಕಾಶದಲ್ಲಿರುವ ಪರಮಾತ್ಮನನ್ನು ಸದಾ ಧ್ಯಾನಿಸುತ್ತಿರಬೇಕು. ಹೀಗೆ ಮಾಡುತ್ತಾ ಭಕ್ತಿಯೋಗವನ್ನು ಸಾಧಿಸಿದವನಾಗಿ ಶರೀರಕ್ಕೆ ಕಾರಣವಾದ ಪ್ರಾರಬ್ಧ ಕರ್ಮವನ್ನು ಸವಿಸುತ್ತಾನೆ. ಅದು ಮುಗಿಯದೊಡನೆಯೇ ದೇಹವನ್ನು ತ್ಯಜಿಸಲು ನಿಶ್ಚಯಿಸಿ ಸ್ವಸ್ಥ ಚಿತ್ತದಿಂದ ಕುಳಿತು ಮನಸ್ಸನ್ನು ಭಕ್ತಿ ಬುದ್ಧಿಯಿಂದ ಕಟ್ಟಿಹಾಕಿ ಆ ಬುದ್ಧಿಯನ್ನು ಜೀವಾತ್ಮನಲ್ಲಿ ಸೇರಿಸಬೇಕು. ಅನಂತರ ಜೀವಾತ್ಮನನ್ನು ಪರಮಾತ್ಮನ ಸಮರ್ಪಿಸಿ ಬ್ರಹ್ಮಾನಂದದಲ್ಲಿ ತಲ್ಲೀನನಾಗಬೇಕು. ಇಲ್ಲಿಗೆ ಸಮಸ್ತ ಕರ್ಮಗಳಿಂದ ನಿವೃತ್ತನಾದಂತಾಯಿತು. ಇನ್ನು ದೇಹ ತ್ಯಾಗಕ್ಕೂ ಒಂದು ಕ್ರಮವಿದೆ. ಮೂಲಾಧಾರದಲ್ಲಿರುವ ಪ್ರಾಣವಾಯುವನ್ನು ಕ್ರಮವಾಗಿ ನಾಭಿಯಲ್ಲಿರುವ ಮಣಿಪೂರಕ, ಹೃದಯದಲ್ಲಿರುವ ಅನಾಹುತ, ಕಂಠದ ಕೆಳಗಿರುವ ವಿಶುದ್ಧ ಎಂಬ ಚಕ್ರಗಳಲ್ಲಿ ಸೇರಿಸಿ ಕಡೆಗೆ ಹುಬ್ಬುಗಳ ಮಧ್ಯದಲ್ಲಿರುವ ಪ್ರಜ್ಞಾಚಕ್ರಕ್ಕೆ ತಂದು ಸೇರಿಸಬೇಕು. ಆಗ ಕಿವಿ, ಮೂಗು, ಕಣ್ಣು, ಬಾಯಿ ಮೊದಲಾದ ಮಧ್ಯದ ದ್ವಾರಗಳೆಲ್ಲ ಮುಚ್ಚಿ ಹೋಗುವವು. ಮುಹೂರ್ತ ಕಾಲ ಪ್ರಾಣವಾಯುವನ್ನು ಆಜ್ಞಾಚಕ್ರದಲ್ಲಿಯೇ ಸೇರಿಸಿ ನಿಲ್ಲಿಸಿ ಪರಮಾತ್ಮ ಪ್ರಾಪ್ತಿಗಾಗಿ ನಿರೀಕ್ಷಿಸುತ್ತಿದ್ದರೆ ಆ ಪ್ರಾಣವಾಯು ಬ್ರಹ್ಮರಂಧ್ರವನ್ನು ಭೇದಿಸಿಕೊಂಡು ಹೋಗುತ್ತದೆ. ಯೋಗಿಯಾದವನು ದೇಹತ್ಯಾಗ ಮಾಡಬೇಕಾಗುವುದೇ ಹೀಗೆ. ದೇಹತ್ಯಾಗ ಮಾಡಿದ ಜೀವಕ್ಕೆ ಅರ್ಚಿರಾದಿಗತಿ, ಧೂಮಾದಿಗತಿ ಎಂಬ 2 ಮಾರ್ಗಗಳುಂಟು. ಇವುಗಳಲ್ಲಿ ಅರ್ಚಿರಾದಿಗತಿಯೇ ಶ್ರೇಷ್ಠವಾದುದು. ಈ ಗತಿಯನ್ನು ಅನುಸರಿಸುವ ಜೀವನ ಮೊದಲು ಆಕಾಶವನ್ನು ಸೇರಿ ಅಲ್ಲಿಂದ ಅಗ್ನಿಯನ್ನು ಹೊಂದುವನು. ಅಲ್ಲಿ ಜೀವನ ಪಾಪ ಪುಣ್ಯಗಳು ಇಲ್ಲವಾಗುವವು. ಹೀಗೆ ಕರ್ಮ ವಿಮೋಚನೆಯಾದ ಮೇಲೆ ಜೀವನು ಸೂರ್ಯನಿಗೂ ಮೇಲ್ಭಾಗದಲ್ಲಿರುವ ಶಿಂಶು ಕುಮಾರ ಚಕ್ರವನ್ನು ಅಲ್ಲಿಂದ ಮುಂದೆ ಮಹುರ್ಲೋಕವನ್ನು ದಾಟಿ ಬ್ರಹ್ಮಲೋಕವನ್ನು ಸೇರುವನು. ಈ ಲೋಕದಲ್ಲಿ ಭಯವಿಲ್ಲ, ದುಃಖವಿಲ್ಲ, ಮುಪ್ಪಿಲ್ಲ, ಸಾವಿಲ್ಲ. ಆದರೆ ಆಗಾಗ ಮತ್ತೆಲ್ಲಿ ದುರಂತ ದುಃಖಕ್ಕೆ ಕಾರಣವಾದ ಸಂಸಾರ ನಮಗೆ ಗಂಟು ಬೀಳುವುದೋ ಎಂಬ ಕಳವಳ ಹುಟ್ಟುತ್ತದೆ. ಆದ್ದರಿಂದ ಆ ಜೀವ ಅಲ್ಲಿಯೂ ನಿಲ್ಲದೆ ಮುಂದೆ ಹೊರಟು ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಮಹತ್, ಅಹಂಕಾರ ಎಂಬ 7 ಆವರಣಗಳನ್ನು ಕ್ರಮವಾಗಿ ವಿಧಿಸಿಕೊಂಡು ಹೋಗಿ ಆನಂದಘನವಾದ ಬ್ರಹ್ಮ ಸ್ವರೂಪವನ್ನು ಪಡೆಯುವನು. ಚತುರ್ಮುಖ ಬ್ರಹ್ಮನೇ ಮೊದಲಾದ ದೇವತೆಗಳನ್ನು ಸ್ವತಂತ್ರನೆಂದು ನಂಬಿ ಭಜಿಸತಕ್ಕವರು ಧೂಮಾಧಿಗತಿಯನ್ನು ಪಡೆಯುವರು. ಇವರಿಗೆ ಸ್ಥೂಲ ದೇಹವು ಬಿದ್ದು ಹೋದರೂ ಸೂಕ್ಷ್ಮ ದೇಹವು ಮಾತ್ರ ಇದ್ದೇ ಇರುವುದು. ಆ ದೇಹದಿಂದಲೇ ಅವರು ಲೋಕಾಂತರಗಳನ್ನು ಪಡೆಯುವರು. ಇವರು ಕಾಮ್ಯ ಕರ್ಮಗಳನ್ನು ಮಾಡುವವರಿಗಿಂತಲೂ ಮೇಲು. ಅಯ್ಯ ಮಹಾರಾಜ, ಲೋಕದಲ್ಲಿ ಮನುಷ್ಯ ಜನ್ಮವೇ ದುರ್ಲಭ. ಮನುಷ್ಯನಾಗಿ ಹುಟ್ಟಿದರೂ ವಿವೇಕಿಯಾಗಿ ಇರುವುದಂತೂ ಇನ್ನೂ ದುರ್ಲಭ. ಸಾಮಾನ್ಯವಾಗಿ ಫಲಾಪೇಕ್ಷೆಯಿಂದ ದೇವತೆಗಳನ್ನು ಪೂಜಿಸುವವರೇ ಹೆಚ್ಚು. ಅಂತಹವರೊಳಗೆ ಆಗಲಿ ವಿರಕ್ತರಿಗೆ ಆಗಲಿ ಮೋಕ್ಷವನ್ನು ಬಯಸುವುದಾದರೆ ಭಕ್ತಿಯೋಗವನ್ನು ಅವಲಂಬಿಸಿ ಪರಮ ಪುರುಷನನ್ನು ಭಜಿಸಬೇಕು. ಹಾಗೆ ಭಜಿಸುವವರಿಗೆ ಭಗವತ್ ಭಕ್ತರ ಸಹವಾಸ ಲಭಿಸಿದೊಡನೆಯೇ ಅವರ ಮನಸ್ಸು ಭಗವಂತನಲ್ಲಿ ನಿಶ್ಚಲವಾಗಿ ನಿಂತು ಮುಕ್ತಿ ದೊರೆಯುತ್ತದೆ. ಭಗವಂತನ ಸಂಕೀರ್ತನದಿಂದ ಮನಸ್ಸು ಶುದ್ಧವಾಗುತ್ತದೆ, ವಿರಕ್ತಿ ಹುಟ್ಟುತ್ತದೆ, ಭಕ್ತಿಯೋಗ ತಾನಾಗಿಯೇ ಲಭಿಸುತ್ತದೆ. ಆದ್ದರಿಂದ ಸುಖವನ್ನು ಬಯಸುವವರು ಹರಿಕಥೆಯಲ್ಲಿ ಅನುರಾಗವನ್ನಿಡಬೇಕು. ಇಲ್ಲದಿದ್ದರೆ ಮನುಷ್ಯನಿಗೂ ನಾಯಿ, ಹಂದಿ ಮೊದಲಾದ ಪ್ರಾಣಿಗಳಿಗೂ ವ್ಯತ್ಯಾಸವಿಲ್ಲದಂತಾಗುತ್ತದೆ. ಭಗವಂತನ ಚರಿತ್ರೆಯನ್ನು ಕೇಳದ ಕಿವಿಗಳು ಹಾಳುಗವಿಗಳು, ಗಾನ ಮಾಡದ ನಾಲಿಗೆ ಕಪ್ಪೆಯ ನಾಲಿಗೆ, ಭಗವಂತನ ದಿವ್ಯ ಮಂಗಳ ವಿಗ್ರಹವನ್ನು ಕಾಣದ ಕಣ್ಣು ನವಿಲು ಕಣ್ಣು, ಪೂಜೆ ಮಾಡದ ಕೈ ಹೆಣದ ಕೈ, ಯಾತ್ರೆ ಮಾಡದ ಕಾಲು ಮರದ ಕಾಲು, ಭಗವಂತನ ನಾಮಾಮೃತವನ್ನು ಕೇಳಿ ರೋಮಾಂಚನಗೊಳ್ಳದ ಆನಂದ ಬಾಷ್ಪಗಳನ್ನು ಸುರಿಸದ ಮನುಷ್ಯನಲ್ಲ ಒಂದು ಕಗ್ಗಲ್ಲು. ಯುಗಮುನಿಯು ಉಪದೇಶದಿಂದ ಸಂತೋಷಗೊಂಡ ಪರಿಶುದ್ಧರಾಜನು ಆ ಮುನಿಯನ್ನು ಕುರಿತು, ಹೇ ಬ್ರಾಹ್ಮಣೋತ್ತಮ, ನಿಮ್ಮ ಉಪದೇಶದಿಂದ ನನ್ನ ಅಜ್ಞಾನ ತೊಲಗಿತು. ನಿಮ್ಮ ಪವಿತ್ರವಾದ ನುಡಿಗಳಿಂದ ನನ್ನ ಇನ್ನೂ ಕೆಲವು ಸಂದೇಹಗಳನ್ನು ನಿವಾರಿಸಿರಿ. ಭಗವಂತನು ತನ್ನ ಮಾಯೆಯಿಂದ ಸೃಷ್ಟಿ ಸ್ಥಿತಿ ಲಯಗಳನ್ನು ನಡೆಸುವುದು ಹೇಗೆ? ಆತನು ತನ್ನ ಲೀಲೆಗಳನ್ನು ನಡೆಸುವುದಕ್ಕಾಗಿ ಯಾವ ಅವತಾರಗಳನ್ನು ತಾಳಿದ?
ತತ್ವಜ್ಞಾನಗಳಲ್ಲಿ ಅಗ್ರಗಣ್ಯರಾದ ನೀವು ನನ್ನಲ್ಲಿ ಕೃಪೆ ತೋರಿ ಈ ಸಂದೇಹಗಳನ್ನು ಹೋಗಲಾಡಿಸಿ ಎಂದು ಬೇಡಿಕೊಂಡನು. ಆತನು ಜ್ಞಾನದಾಹವನ್ನು ಕಂಡು ಶುಕಮುನಿಗೆ ಸಂತೋಷವಾಯಿತು. ಆತನು ರಾಜನಿಗೆ ಉತ್ತರ ಕೊಡುವ ಮುನ್ನ ಕಣ್ಮುಚ್ಚಿ ಶ್ರೀಹರಿಯನ್ನು ಧ್ಯಾನಿಸಿದುದನು. ಹೇ ಅಪಾರ ಮಹಿಮಾ, ತ್ರಿಮೂರ್ತಿ ಸ್ವರೂಪ, ಸರ್ವಾಂತರ್ಯಾಮಿ, ಅಗೋಚರ ಸ್ವರೂಪ, ನಿನಗೆ ನಮಸ್ಕಾರ. ಹೇ ಸಜ್ಜನ ರಕ್ಷಕ, ದುರ್ಜನ ಶಿಕ್ಷಕ, ಸತ್ವಸ್ವರೂಪಿ, ಪರಮಹಂಸಾಶ್ರಮದಲ್ಲಿರುವವರಿಗೆ ಆತ್ಮಸ್ವರೂಪವನ್ನು ಅನುಗ್ರಹಿಸುವ ಪರಮಾತ್ಮ, ನಿನಗೆ ನಮಸ್ಕಾರ. ಹೇ ಭಕ್ತಪಾಲ, ನಿನ್ನ ಕೀರ್ತನ ಸ್ಮರಣ ಈ ಕ್ಷಣ ವಂದನ ಶ್ರವಣ ಭೂಜಗಳಿಂದ ತಕ್ಷಣವೇ ಪಾಪಗಳನ್ನು ಕಳೆಯಬಲ್ಲ ಮಂಗಳಮೂರ್ತಿ, ನಿನಗೆ ನಮಸ್ಕಾರ. ಶ್ರೀಯಪತಿ, ಯಜ್ಞಪತಿ, ಪ್ರಜಾಪತಿ, ದಿಯಾಂಪತಿ, ಲೋಕಪತಿ, ಧರಾಪತಿ, ಪ್ರತಾಂಪತಿ, ಅಂಧಕಋಷ್ಣಿ, ಸಾತ್ವತಾಂಪತಿ ಎಂಬ ಕೀರ್ತಿಗೆ ಪಾತ್ರನಾದ ಹೇ ಭಗವಂತ, ನಿನಗೆ ನಮಸ್ಕಾರ. ಇತ್ಯಾದಿಗಳು ಶ್ರೀಹರಿಯನ್ನು ಸ್ತೋತ್ರ ಮಾಡಿದ ಮೇಲೆ ತಂದೆಯಾದ ವ್ಯಾಸರನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಪರೀಕ್ಷಿತ್ ರಾಜನಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಪ್ರಾರಂಭಿಸಿದನು. ಮಹಾರಾಜರೇ, ಹಿಂದೆ ಬ್ರಹ್ಮದೇವರು ಏಕಾಗ್ರ ಮನಸ್ಸಿನಿಂದ ತಪಸ್ಸನ್ನು ಆಚರಿಸುವುದನ್ನು ಕಂಡು ನಾರದನು ಅದನ್ನು ಕುರಿತು, ಸ್ವಾಮಿ, ನೀನೇ ಸರ್ವೇಶ್ವರನು, ಸರ್ವಜ್ಞನು ಆಗಿರುವಾಗ ನೀನ್ಯಾರನ್ನು ಕುರಿತು ತಪಸ್ಸು ಮಾಡುವೆ ಎಂದು ಕೇಳಿದನು. ಆಗ ಬ್ರಹ್ಮನು, ಮಗು, ನಾನು ನಿನಗೆ ಲೋಕೇಶ್ವರನಂತೆ ಕಾಣಿಸುವುದು ಸಹಜ, ಆದರೆ ಆ ಶಕ್ತಿ ನನ್ನದಲ್ಲ, ಭಗವಂತನಾದ ವಾಸುದೇವನದು. ಆತನೊಬ್ಬನೇ ಮಹಾತೀತನು. ವೇದಗಳೆಲ್ಲವೂ ಹೊಗಳುವುದು ಆತನನ್ನೇ. ಸಕಲ ದೇವತೆಗಳು ಆತನಿಂದಲೇ ಜನಿಸಿದವರು, ಆತನಿಂದ ಬೇರೆ ಇಲ್ಲ. ಸ್ವರ್ಗಾದಿ ಲೋಕಗಳೆಲ್ಲವೂ ಆತನ ಆನಂದಾಂಶಗಳೇ. ಯೋಗ, ತಪಸ್ಸು, ಜ್ಞಾನ, ಮೋಕ್ಷ ಎಲ್ಲವೂ ಆತನ ಸ್ವರೂಪವೇ. ಆತನ ಸಂಕಲ್ಪ ಮಾತ್ರದಿಂದ ಪ್ರೇರಿತನಾಗಿ ಜನಿಸುವ ನಾನು ಈ ಆತ ಸೃಷ್ಟಿಸಿರುವ ಪದಾರ್ಥಗಳನ್ನೇ ಸೃಷ್ಟಿಸುತ್ತೇನೆ ಎಂದು ಹೇಳಿದನು. ಅನಂತರ ಆತನು ನಾರದನಿಗೆ ಸೃಷ್ಟಿಕ್ರಮವನ್ನು ವಿವರಿಸಿ ಹೇಳಿದನು. ಮಾಯಾ ನಿಯಾಮಕನಾದ ಭಗವಂತನು ತನ್ನ ಸಂಕಲ್ಪ ರೂಪವಾದ ಮಾಯೆಯಿಂದ ನಾನು ರೂಪನಾಗಲು ಇಚ್ಛಿಸಿದನು. ಆತನ ಇಚ್ಛಾ ಮಾತ್ರದಿಂದ ಆತನಲ್ಲಿ ಕಾಲ, ಕರ್ಮ, ಸ್ವಭಾವಗಳಾದವು. ಕಾಲವು ಸತ್ವ, ರಜ, ತಮೋಗುಣಗಳ ವ್ಯತ್ಯಾಸಕ್ಕೆ ಕಾರಣವಾದುದು. ಈ ವ್ಯತ್ಯಾಸದಿಂದಲೂ ಜೀವಾತ್ಮರ ಅದೃಷ್ಟದಿಂದಲೂ ಈಶ್ವರಾದಿ ಇಷ್ಟವಾದ ಅವ್ಯಕ್ತದಿಂದ ಮಹತ್ ತತ್ವ ಹುಟ್ಟಿತು. ಸತ್ವ ರಜಗುಣಗಳಿಗೆ ಮಾತ್ರವೇ ನೆಲೆಯಾದ ಆ ಮಹತ್ ತತ್ವದಿಂದ ತಮೋಗುಣ ಪ್ರಧಾನವಾದ ಅಹಂಕಾರ ಜನಿಸಿತು. ಈ ಅಹಂಕಾರ ತತ್ವವು ಸಾತ್ವಿಕ ಅಹಂಕಾರ, ರಾಜಸ ಅಹಂಕಾರ, ತಾಮಸ ಅಹಂಕಾರ ಎಂಬ 3 ವಿಕಾರಗಳನ್ನು ಪಡೆಯಿತು. ಈ 3ರಲ್ಲಿ ತಾಮಸ ಅಹಂಕಾರದಿಂದ ಶಬ್ದವು ಜನಿಸಿ ಅದರಿಂದ ಆಕಾಶ ಹುಟ್ಟಿತು. ಆಕಾಶದಿಂದ ವಾಯು, ವಾಯುವಿನಿಂದ ತೇಜಸ್ಸು, ತೇಜಸ್ಸಿನಿಂದ ಜಲ, ಜಲದಿಂದ ಪೃಥ್ವಿ ಜನಿಸಿದವು. ಬಳಿಕ ಸಾತ್ವಿಕ ಅಹಂಕಾರದಿಂದ ಮನಸ್ಸು, 5 ಕರ್ಮೇಂದ್ರಿಯಗಳ ಮತ್ತು 5 ಜ್ಞಾನೇಂದ್ರಿಯಗಳ ದೇವತೆಗಳು ಜನಿಸಿದರು. ರಾಜಸ ಅಹಂಕಾರದಿಂದ ಪ್ರಾಣ, 5 ಜ್ಞಾನೇಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯಗಳು ಹುಟ್ಟಿ ಭಗವಂತನ ಸಂಕಲ್ಪ ರೂಪವಾದ ಶಕ್ತಿಯಿಂದ ಈ ಗುಣಗಳೆಲ್ಲವೂ ಪರಸ್ಪರ ಸೇರಿ ಬ್ರಹ್ಮಾಂಡವೆಂಬ ಹೆರಿನ ನಿರ್ಮಾಣವಾಗಿ ಒಂದು ಮಹಾಜಲದಲ್ಲಿ ತೇಲುತ್ತಿತ್ತು. ಅಚೇತನವಾಗಿದೆ ಈ ಬ್ರಹ್ಮಾಂಡವನ್ನು ಭಗವಂತನು ಚೇತನಗೊಳಿಸಿದನು. ಅನಂತರ ಆ ಭಗವಂತನೇ ನನ್ನ ಬ್ರಹ್ಮಾಂಡವನ್ನು ಒಡೆದುಕೊಂಡು ಸಹಸ್ರಾರು ಕಾಲು, ತೊಡೆ, ತೋಳು, ಕಣ್ಣು, ತಲೆ ನಿರ್ವಹಿಸಿದನು. ಆತನ ಮುಖದಿಂದ ಬ್ರಾಹ್ಮಣನು, ತೋಳುಗಳಿಂದ ಕ್ಷತ್ರಿಯನು, ತೊಡೆಗಳಿಂದ ವೈಶ್ಯನು, ಪಾದಗಳಿಂದ ಶೂದ್ರನು ಉದಯಿಸಿದನು. ಆತನ ಅವಯವ ಸ್ವರೂಪವಾಗಿ 7 ಊರ್ಧ್ವ ಲೋಕಗಳು, 7 ಅಧೋಲೋಕಗಳು ಉಂಟಾದವು. ಈ ವಿರಾಟ ಪುರುಷನೇ ಭಗವಂತನ ಮೊದಲ ಅವತಾರ. ಅಯ್ಯ ನಾರದ, ಲೋಕದ ಮಾತಿಗೆಲ್ಲ ಆತನ ಮುಖವೇ ಮೂಲ. ಹವ್ಯ, ಕವ್ಯ, ಅಮೃತಾದಿಗಳು ಆತನ ನಾಲಿಗೆಯಿಂದ ಜನಿಸಿದವು. ವಾಯುವು, ಪ್ರಾಣವಾಯುವು, ಔಷಧಿಗಳು, ವಾಸನೆಯು ಆತನ ಮೂಗಿನಿಂದ ಬಂದವು. ರೂಪು, ತೇಜಸ್ಸು, ಸೂರ್ಯ, ಸ್ವರ್ಗಗಳು ಆತನ ಕಣ್ಣುಗಳಿಂದ ಹುಟ್ಟಿದವು. ದಿಕ್ಕು, ಶಾಸ್ತ್ರಗಳು, ಶಬ್ದ ಆತನ ಕಿವಿಯಿಂದ ಉದಿಸಿದವು. ಚರ್ಮ, ಸ್ಪರ್ಶಗುಣ, ಯಜ್ಞಗಳಿಗೆ ಆತನ ಚರ್ಮವೇ ಕಾರಣ. ವೃಕ್ಷಗಳೇ ಆತನ ರೋಮಗಳು, ಮೇಘಗಳೇ ಕೇಶಗಳು, ಮಿಂಚು, ಗಡ್ಡ, ಮೀಸೆ, ಶಿಲೆ, ಲೋಹಗಳು ಆತನ ಉಗುರುಗಳು, ಇಂದ್ರಾದಿಗಳು ಬಾಹುಗಳು, 3 ಲೋಕಗಳೇ ಆತನ ನಡಿಗೆ. ಕ್ಷೇಮ, ಅಭಯ, ವರಪ್ರಧಾನಗಳು ಆತನ ಪಾದಗಳು. ನದಿಗಳು, ನರಗಳು, ಬೆಟ್ಟಗಳು, ಎಲುಬುಗಳು, ಸಮುದ್ರ, ಸಕಲ ಭೂತಗಳು ಮತ್ತು ಪ್ರಳಯ ಆತನ ಹೊಟ್ಟೆ. ಪ್ರಾಣಿಗಳ ಲಿಂಗ ಶರೀರ ಆತನ ಹೃದಯ. ನೀರು, ಶುಕ್ಲ, ಸೃಷ್ಟಿ ಮೊದಲಾದವುಗಳಿಗೂ, ಯಮ, ಮಿತ್ರರಿಗೂ, ಮೃತ್ಯು, ನರಕಗಳಿಗೂ ಆತನ ದೇಹದ ಬೇರೆ ಬೇರೆ ಭಾಗಗಳೇ ಕಾರಣ. ಅಯ್ಯ ನಾರದ, ನಾನು, ನೀನು, ಕನಕಾದಿಗಳು, ರುದ್ರ ಎಲ್ಲರೂ ಆತನ ಚಿತ್ತದಿಂದ ಜನಿಸಿದವರು.
ಆದ್ದರಿಂದ ಆ ವಿರಾಟ್ ರೂಪನಿಂದ ಜನಿಸಿದ ಆ ಜಗತ್ತೆಲ್ಲವೂ ಆತನಿಂದ ಬೇರೆ ಇಲ್ಲ, ಎಲ್ಲವೂ ಆತನೇ. ಹಿಂದನ ಕಲ್ಪದಲ್ಲಿದ್ದ ಜಗತ್ತು, ಮುಂದನ ಕಲ್ಪದಲ್ಲಿ ಬರಬಹುದಾದ ಜಗತ್ತು, ಹಿಂದಿನ ಜಗತ್ತು, ಇದೆಲ್ಲವೂ ಆತನೇ. ಅಷ್ಟೇ ಅಲ್ಲ, ಇದಕ್ಕೂ ಮಿಗಿಲಾಗಿರುವವನು ಆತ. ಪ್ರಪಂಚಾತ್ಮಕ, ಪ್ರಪಂಚಾತೀತ, ಮುಕ್ತಿನಾಯಕ. ನಾನು ಆತನ ಅಪ್ಪಣೆಯಂತೆ ಸೃಷ್ಟಿ ಕಾರ್ಯವನ್ನು ನಡೆಸುವೆನು. ರುದ್ರನು ಆತನ ಆಜ್ಞೆಯಂತೆ ಸಂಹಾರ ಕಾರ್ಯದಲ್ಲಿ ತೊಡಗಿರುವನು. ಆತನೇ ವಿಷ್ಣು ರೂಪವನ್ನು ಧರಿಸಿ ಜಗತ್ತನ್ನು ರಕ್ಷಿಸುತ್ತಿರುವನು. ಆತನ ಮಾಯೆಯು ಜಗತ್ತನ್ನೆಲ್ಲ ಆವರಿಸಿರುವುದರಿಂದ ಯಾರೂ ಆತನನ್ನು ಅರಿಯಲಾರರು. ಈ ಮಾಯೆಯಿಂದ ಉದ್ಧಾರವಾಗಲು ಒಂದೇ ದಾರಿ ಆತನ ನಾಮ ಸಂಕೀರ್ತನೆ ಎಂದು ಹೇಳಿದ ಶುಕಮುನಿಗಳು. ಅನಂತರ ಬ್ರಹ್ಮನು ನಾರದನಿಗೆ ಭಗವದ್ ಅವತಾರಗಳನ್ನು ಬೇರೆ ಬೇರೆ ಅವತಾರಗಳಲ್ಲಿ ಆದ ಕಾರ್ಯಕಲಾಪಗಳೆಲ್ಲ ವಿವರಿಸಿ ಹೇಳಿದನು. ಶುಕಮುನಿಯು ಹೇಳಿದ ಬ್ರಹ್ಮ ನಾರದರ ಸಂಭಾಷಣೆಯನ್ನು ಕೇಳಿ ಪರೀಕ್ಷಿತ್ ರಾಜನು ಅತ್ಯಂತ ಸಂತೋಷದಿಂದ, ಮಹಾತ್ಮ, ಸಾಧು ರಕ್ಷಕನಾದ ಭಗವಂತನ ಚರಿತ್ರೆಯನ್ನು ನನಗೆ ಸಮಗ್ರವಾಗಿ ತಿಳಿಸು. ಬ್ರಹ್ಮ, ನಾರದ, ವ್ಯಾಸರ ಪರಂಪರೆಯಿಂದ ನೀನು ಕೇಳುವುದವನಾದ್ದರಿಂದ ನನಗೆ ಕ್ರಮವಾಗಿ ಅದನ್ನು ತಿಳಿಸು. ಅಚ್ಯುತ ಚರಿತ್ರೆ ಎಂಬ ಅಮೃತ ಪಾನ ಮಾಡುತ್ತಿರುವ ನನಗೆ ಹಸಿವು ಬಾಯಾರಿಕೆಗಳಿಲ್ಲ. ಬ್ರಾಹ್ಮಣ Ah